ಕಾಸಿಟಿವ್ ಫ್ಯಾಕ್ಟರ್ ಸುಮಾರು ಇರುತ್ತೆ. ಅಂದರೆ ಕೆಲವರಲ್ಲಿ ನರಗಳ ಸಮಸ್ಯೆ ಕಾರಣದಿಂದ ಬಂದಿರ್ಬೋದು, ಇನ್ನು ಕೆಲವರಲ್ಲಿ ಫ್ರೋಝನ್ ಶೋಲ್ಡರ್ ಆಗಲಿ ಅಥವಾ ಶೋಲ್ಡರ್ ಗರ್ಡಲಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಬಂದಿರ್ಬೋದು, ಇನ್ನು ಕೆಲವರಲ್ಲಿ ಸೈನಸೈಟಿಸ್ ಸಮಸ್ಯೆಯಿಂದ ಇದು ಬಂದಿರ್ಬೋದು. ಕಾರಣಗಳು ಬೇರೆ ಬೇರೆ. ಆ್ಯಂಡ್ ಆ ಕಾರಣಕ್ಕನುಗುಣವಾಗಿ ನೀವು ಔಷಧಿ ಮತ್ತು ಚಿಕಿತ್ಸೆಗಳನ್ನು ಪಡ್ಕೊಳ್ಬೇಕು. ಅದರ ಜೊತೆಗೆ ಒಂದು ಸಪೋರ್ಟಿವ್ ಆಗಿ ನೀವು ಗರುಡ ಮುದ್ರೆಯನ್ನು ಮಾಡ್ಬೋದು. ಸೊ ಗರುಡ ಮುದ್ರೆ ಅಂತಂದರೆ ಈ ರೀತಿಯಾಗಿ ಇಟ್ಕೊಳ್ಳೋವಂಥದ್ದು. ಕೈ ಬೆರಳುಗಳು ದೂರ ದೂರ ಇರಬೇಕು. ಹೀಗೆ ಇಟ್ಟು ಇಲ್ಲಿ ನಮ್ಮ ಹೃತ್ಚಕ್ರ ಅಥವಾ ಹಾರ್ಟ್ ಚಕ್ರ ಅಂತ ಏನು ಹೇಳ್ತೀವಿ, ಅಥವಾ ಅನಾಹತ ಚಕ್ರ ನಿಮ್ಮ ಕಡೆಗೆ, ನಿಮ್ಮ ಕಡೆಗೆ ಅನಾಹತ ಚಕ್ರ ಅಂತ ಏನು ಹೇಳ್ತೀವಿ. ಸೊ ಈ ಅನಾಹತ ಚಕ್ರದ ಮೇಲೆ ಈ ಥರ ಇಟ್ಕೊಂಡು ನೀವು ಆಳವಾದ ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡ್ತಾ ಬರೋದ್ರಿಂದ ನಿಮಗೆ ಆ ಒಂದು ಮಾರ್ನಿಂಗ್ ಈವನ್ ಸ್ಟಿಫ್ನೆಸ್ಸಿಗೂ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು ಆ ಸಪೋರ್ಟಿವ್ ಫೀಲ್ ಸಿಗುತ್ತೆ, ಸೆಕ್ಯೂರಿಟಿ ಫೀಲ್ ಬರುತ್ತೆ ನಿಮಗೆ. ಇಲ್ಲ ಅಂತಂದರೆ ಬೆಳಗ್ಗೆ ಈ ನಮ್ನೆಸ್ಸು ಅನ್ಕಂಫರ್ಟೇಬಲ್ ಎಲ್ಲ ಆದ ತಕ್ಷಣ ಬೇಡದಿರೋ ಯೋಚನೆಗಳೇ ಬರುತ್ತೆ. ಅದರಲ್ಲೂ ಅಪ್ಪಿತಪ್ಪಿ ಈ ಎಡಗಡೆ ಕೈಗೆಲ್ಲ ಬಂದುಬಿಟ್ರಂತೂ ಆಗೋಯ್ತು, ಹಾರ್ಟ್ ಇವತ್ತೇ ನಿಂತೋಗ್ಬಿಡತ್ತೇನೋ ಅನ್ನೋ ತನಕ ಥಾಟ್ಸ್ ಬರುತ್ತೆ. ಈವಂದೋ ನಮಗೆ ಅದು ಗೊತ್ತಿದ್ರೂ, ಈವಂದೋ ಇಲ್ಲ ಹಾಗೆಲ್ಲ ಆಗಲ್ಲ ಅಂತ ಅನಿಸಿದ್ರೂ ಮನಸ್ಸು ಮತ್ತೆ ನಿಮಗೆ ಏನೋ ಆಗಿಬಿಟ್ಟಿದೆ, ಏನೋ ಆಗಿಬಿಡತ್ತೆ ಅಂತ ನಿಮಗೆ ಸೆನ್ಸ್ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಹೃತ್ಚಕ್ರದ ಮೇಲೆ ಇಟ್ಟು ಇದನ್ನು ಗರುಡ ಮುದ್ರೆಯನ್ನು ಮಾಡೋದ್ರಿಂದ, ಆ್ಯಂಡ್ ಗರುಡ ಮುದ್ರೆ ಜೊತೆಯಲ್ಲಿ ನಾವಿವತ್ತು ಮಾಡಿದ್ವಲ್ಲ ಭ್ರಮರಿ ಪ್ರಾಣಾಯಾಮ, ಅದನ್ನು ಮಾಡೋದ್ರಿಂದ, ಅಂದರೆ ಹಮ್ಮಿಂಗ್ ಬಿ ಸೌಂಡ್ ಮಾಡೋದಿರ್ಬೋದು, ಅಥವಾ ಅಕಾರ ಊಕಾರ ಮಕಾರ ಹೇಳೋದಿರ್ಬೋದು, ಅಥವಾ ಓಂಕಾರ ಹೇಳೋದಿರ್ಬೋದು. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಓವರಾಲ್ ಆ ಬಾಡಿಯಲ್ಲಿರುವಂಥ ಒಂದು ಡಿಸ್ಕಂಫರ್ಟ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಮನಸ್ಸಿಗೂ ಧೈರ್ಯ ಹೆಚ್ಚಾಗ್ತಾ ಬರುತ್ತೆ. ಇಲ್ಲ ನನಗೇನಾಗಿಲ್ಲ, ಏನಾಗೋದಿಲ್ಲ ಅನ್ನುವಂಥ ಧೈರ್ಯ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಗರುಡ ಮುದ್ರೆ. ಆ್ಯಂಡ್ ಗರುಡ ಮುದ್ರೆ ಇನ್ನೊಂದು ಬೆನಿಫಿಟ್ಸ್ ಅಂದರೆ, ಈಗ ಅಪಾರ್ಟ್ ಫ್ರಮ್ ದಿಸ್ ಈ ಪ್ರಾಬ್ಲಮ್ ಏನು ಹೇಳಿದ್ದೀನಿ ಅದರ ಹೊರತಾಗಿ ಗರುಡ ಮುದ್ರೆಯನ್ನು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಐಸೈಟ್ ಕ್ಲಿಯರ್ ಆಗುತ್ತೆ. ಇದಕ್ಕೆ ಗರುಡ ಮುದ್ರೆ ಅಂತ ಹೇಳಿದ್ದು ಇನ್ನೊಂದು ಕಾರಣಕ್ಕೆ. ಗರುಡ ಅಂದರೆ ನೀವು ಈಗಲ್ಸ್ ಐ ಅಂತ ಹೇಳ್ತೀವಿ ಅಲ್ವಾ. ಯಾಕೆ ಹೇಳ್ತೀವಿ? ಯಾಕಂದರೆ ಅಷ್ಟು ಆಕಾಶದ ಮೇಲಿಂದನೇ ಅದು ಕೆಳಗೆ ಎಲ್ಲಿ ಆ ನೀರಿನಲ್ಲಿ ಇರೋ ಮೀನು ಅನ್ನೋದನ್ನು ನೋಡಿ ಬಂದು ಹಂಟ್ ಮಾಡಿ ಹೋಗುತ್ತೆ. ಅದರ ಕಣ್ಣು ಅಷ್ಟು ಸೂಕ್ಷ್ಮವಾಗಿರುತ್ತೆ. ಸೊ ಈ ಗರುಡ ಮುದ್ರೆಯನ್ನು ಮಾಡೋದ್ರಿಂದ ನಿಮಗೆ ಅಷ್ಟು ನಿಮ್ಮ ಐ ಒಂದು ವಿಷನ್ ಏನಿದೆ ಅದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನಿಮ್ಮ ವಿಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೀವು ಆಲ್ರೆಡಿ ಗ್ಲಾಸಸ್ ಯೂಸ್ ಮಾಡ್ತಿದ್ದೀರಾ, ಐ ಸೈಟಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನು ಕೂಡ ನಿಮಗೆ ಸರಿಪಡಿಸಲಿಕ್ಕೆ ಈ ಗರುಡ ಮುದ್ರೆಯಿಂದ ಸಹಾಯ ಆಗುತ್ತೆ. ಸೊ ಗರುಡ ಮುದ್ರೆ ಅನ್ನೋದು ಓವರಾಲ್ ಆಗಿ ಹಲವಾರು ಸಮಸ್ಯೆಗೆ ಬರುತ್ತೆ. ಅದರಲ್ಲೂ ಅರ್ಲಿ ಮಾರ್ನಿಂಗ್ ಇದೆದ್ದು ಮತ್ತು ಅಲ್ಟಿಮೇಟ್ಲಿ ಈ ಗರುಡ ಮುದ್ರೆ ಪ್ರಾಕ್ಟೀಸ್ ಮಾಡುವಾಗ ನನಗೆ ಸ್ಪೆಸಿಫಿಕಲಿ ಅನ್ಸೋದೇನು ಗೊತ್ತಾ, ನೀವೆಲ್ಲ ನಮಗೆ ನಾವೇ ಆಧಾರ ಅನ್ನೋದನ್ನು ಪದೇ ರಿಯಲೈಸ್ ಮಾಡ್ಕೋಬೇಕು. ಬಿಕಾಸ್ ನಾವು ಪ್ರತಿದಿನ ಪ್ರತಿ ಕ್ಷಣ ಯಾರಾದರೂ ಬೇರೆಯವ್ರು ನಮ್ಮನ್ನು ಹೊಗಳಿ, ಅಥವಾ ಬೇರೆಯವ್ರು ನಮಗೆ ಧೈರ್ಯ ಕೊಡಲಿ, ಬೇರೆಯವ್ರು ನಮಗೆ ಪ್ರೀತಿ ತೋರಿಸ್ಲಿ, ಬೇರೆಯವರಿಂದ ನಮ್ಗೆ ಸಹಾಯ ಸಿಗಲಿ ಅಂದರೆ ನಾವು ಪ್ರತಿಯೊಂದನ್ನು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ನಮಗೆ ನಾವು ಮಾಡ್ತಾನೆ ಇರಲ್ಲ. ನೀವು ಒಳ್ಳೆಯವರೇ ಆಗಿರಲಿ ಕೆಟ್ಟವರೇ ಆಗಿರಲಿ, ನೀವೆಲ್ಲದನ್ನು ಬೇರೆಯವ್ರಿಗೆ ಮಾಡ್ತಿರ್ತೀರ. ನೀವು ನಿಮ್ಮ ಸುತ್ತಮುತ್ತಲಿದ್ದವ್ರಿಗೆ ಪ್ರೀತಿ ತೋರಿಸ್ತಾ ಇರ್ತೀರಾ, ನಿಮ್ಮ ಜೊತೆಯಲ್ಲಿರೋರಿಗೆ ನೀವು ಸಹಾಯ ಮಾಡ್ತಿರ್ತೀರಾ, ಅವರಿಗಾಗಿ ನಿಮ್ಮಿಂದ ಆಗೋ ಬೆಸ್ಟನ್ನು ಮಾಡ್ತಿರ್ತೀರಾ. ಬಟ್ ನಿಮಗೆ ಬೇರೆಯವ್ರು ಮಾಡಲಿ ಅಂತ ಕಾಯ್ತಿರ್ತೀರ, ನಿಮಗೋಸ್ಕರ ನೀವು ಮಾಡ್ಕೊಂಡಿರಲ್ಲ. ಸೊ ದಿನಾ ಬೆಳಿಗ್ಗೆ ಎದ್ದು ನೀವು ಫಸ್ಟ್ ಮಾಡಬೇಕಾಗಿರೋದೇನಂತಂದರೆ, ಯಾರು ನಿನ್ನ ಜೊತೆ ಇರ್ತಾರೋ ಬಿಡ್ತಾರೋ, ನಾನಂತೂ ನಿನ್ನ ಜೊತೆ ಇರ್ತೀನಿ ಅಂತ ನಿಮ್ಮ ದೇಹಕ್ಕೆ ನೀವು ಹೇಳಬೇಕು. ಯಾಕಂದರೆ ಈ ದೇಹ ಅನ್ನೋದು ನಿಮ್ಮ ಸಾಧನ, ದೇಹವೇ ನೀವಲ್ಲ ಅಂತ ನೀವು ಅಂದ್ಕೊಂಡ್ಬಿಟ್ಟಿದ್ದೀರಾ. ಈ ದೇಹನೇ ನಾನು ಅಂತ ನೀವು ಅಂದ್ಕೊಂಡಿದ್ದೀರಾ, ಆ ಭ್ರಮೇಲಿದ್ದೀರಾ. ಈ ದೇಹ ನೀವಲ್ಲ, ಈ ಮನಸ್ಸು ಈ ಭಾವನೆಗಳು ನೀವಲ್ಲ. ದೇಹ ಮತ್ತು ಮನಸ್ಸು ನಿಮ್ಮ ಗ್ಯಾಜೆಟ್ಸ್ಗಳು. ಹೇಗೆ ನನ್ನ ಫೋನ್ ಅಂತ ಹೇಳಿದಾಗೆ ಇದು ನನ್ನ ದೇಹ, ನನ್ನ ಟಿ ವಿ ಅಂತ ಹೇಳಿದ ಹಾಗೆ ಇದು ನನ್ನ ಮನಸ್ಸು ಅಷ್ಟೇ. ಅದು ನಿಮ್ಮ ಗ್ಯಾಜೆಟ್ಸ್ಗಳು. ಸೊ ಅದನ್ನು ನೀವು ಉಪಯೋಗಿಸ್ಕೊಳ್ತೀರಾ. ನಾನು ಅನ್ನೋದು ಬೇರೆ ಇದೆ. ಹಾಗಾಗಿ ಪ್ರತಿನಿತ್ಯ ಆ ನಾನು ಅನ್ನುವಂಥ ತತ್ವವನ್ನು ನೆನಪು ಮಾಡಿಕೊಂಡು ನೀವು ಹೇಳಬೇಕು, ಈ ದೇಹಕ್ಕೆ ನಾನು ನಿನ್ನ ಜೊತೆ ಇದ್ದೀನಿ. ಈ ನಿನ್ನ ಮನಸ್ಸಿನ ಭಾವನೆಗಳು ಎಷ್ಟೊಂದು ಸತಿ ಅದು ಆ ಮನಸ್ಸು ಅನಗತ್ಯವಾದಂತಹ ಟ್ಯಾಂಟ್ರಮ್ಸನ್ನು ಮಾಡ್ತಿರೋದು, ನಿಮಗೆ ಓವರ್ ಥಿಂಕಿಂಗ್ ಮಾಡ್ತಿದೆ ಅಂತ ಅನಿಸೋದು ಯಾಕೆ ಅಂತಂದರೆ, ಆ ಮನಸ್ಸಿಗೆ ನೀವು ಅಟೆನ್ಷನ್ನೇ ಕೊಟ್ಟಿರಲ್ಲ ಅಂತ. ನೀವು ನಿಮ್ಮ ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಕಳೆದೋಗ್ಬಿಟ್ಟಿರ್ತೀರ ಅಂತಂದರೆ, ನಿಮ್ಮ ಮನಸ್ಸಿಗೆ ನೀವು ಪ್ರೀತಿನೇ ತೋರಿಸಿರಲ್ಲ, ನಿಮ್ಮ ಮನಸ್ಸಿಗೆ ನೀವು ಸಾಂತ್ವನನೇ ಹೇಳಿರಲ್ಲ. ಸೊ ದಿನ ಬೆಳಗಾದರೆ ಇದೆದ್ದು ಗರುಡ ಮುದ್ರೆನ ಇಟ್ಕೊಂಡು ಈ ದೇಹಕ್ಕೆ ಈ ಮನಸ್ಸಿಗೆ ನೀ ಹೇಗೇ ಇದ್ದರೂ, ನಿಂಗೆ ಏನೇ ನೋವಿದ್ರೂ ನೋವಿಲ್ಲದಿದ್ದರೂ, ನಿಂಗೆ ರೋಗ ಇದ್ದರೂ ರೋಗ ಇಲ್ಲದೇ ಇದ್ದರೂ,
ಹಾಗೆ ಮನಸ್ಸು, ಭಾವನೆಗಳು ಶಾಂತವಾಗಿದ್ದರೂ ಶಾಂತವಾಗಿ ಇಲ್ಲದೇ ಇದ್ರೂ ನಿನ್ನ ಜೊತೆ ನಾನಿದ್ದೇನೆ, ನಾನು ನನ್ನಿಂದ ಆಗುವಂಥ ಬೆಸ್ಟ್ ಪಾಸಿಬಲ್ ಥಿಂಗ್ಸನ್ನು ನಾನು ಪ್ರಾಕ್ಟೀಸ್ ಮಾಡೇ ಮಾಡ್ತೇನೆ ನಿನಗೋಸ್ಕರ ಅನ್ನೋ ಎಶ್ಯೂರೆನ್ಸನ್ನು ನೀವು ಕೊಡಬೇಕು. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನೀವು ಆ ಎಶ್ಯೂರೆನ್ಸನ್ನು ಕೊಡಬೇಕು. ಅದರಿಂದಾಗಿ ಏನಾಗುತ್ತೆ, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಬರೀ ಟಿಂಗ್ಲಿಂಗ್ ಸೆನ್ಸೇಷನ್ನು, ಸ್ಟಿಫ್ನೆಸ್ಸು, ನೋವು ಅಷ್ಟೇ ಅಲ್ಲ, ಅದೆಲ್ಲ ಎಂಥದ್ದು ಅಲ್ಲ. ಮೇನ್ ನಮಗೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗಬೇಕು. ದಿನ ನಾವು ಕಳೆಯುವಂಥ ಒಂದೊಂದು ದಿನ ಕೂಡ ವ್ಯಾಲ್ಯೂಯೇಬಲ್ ಆಗಿರಬೇಕು. ಅದು ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಈ ಆಯಾಮದಲ್ಲೂ ನೀವು ಯೋಚನೆ ಮಾಡಿ ಗರುಡ ಮುದ್ರೆಯನ್ನು ಮಾಡಿದರೆ ಇನ್ನಷ್ಟು ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗತ್ತೆ.